Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಶುಭೋದಯ ಮಗ. ಇವತ್ತು ಮ್ಯಾಚ್ ಡೇ. ನಮ್ಮ ಬೆಂಗಳೂರು ಬುಲ್ಸ್ ಇಸ್ ಅಪ್ ಅಗೇನ್ಸ್ಟ್ ಪಟ್ನಾ ಪೈರೇಟ್ಸ್ ಫಾರ್ ದ ಸೆಕೆಂಡ್ ಟೈಮ್ ಇನ್ ದಿಸ್ ಸೀಸನ್ ಮಗ. ನೆನ್ನೆ ಮ್ಯಾಚ್ಗಳೆಲ್ಲ ಬೆಂಗಳೂರು ಬುಲ್ಸ್ ಪರವಾಗಿ ನಾವೇನು ಅನ್ಕೊಂಡಿದ್ವೋ ಮ್ಯಾಚ್ಗಿನ ಮುಂಚೆ ಅದೇನೇ ಆಗಿರೋದು. ಅವ್ರವ್ರೇ ಮೂರು ಮ್ಯಾಚಲ್ಲೂ ಕೂಡ ಅವ್ರವ್ರೇ ಗೆದ್ದಿದ್ದಾರೆ. ಫಸ್ಟ್ ಮ್ಯಾಚ್ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಟೈ ಬ್ರೇಕರ್ ಮ್ಯಾಚಲ್ಲಿ ಬೆಂಗಾಲ್ ವಾರಿಯರ್ಸ್ ಹೊಡೆದಿರೋದು 45 ಪಾಯಿಂಟ್. ಸಿಕ್ಕಾಪಟ್ಟೆ ಹೈ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ 7-5 ಅಂತರದಲ್ಲಿ 2 ಪಾಯಿಂಟ್ ಡಿಫ್ರೆನ್ಸಲ್ಲಿ ಟೈ ಬ್ರೇಕರ್ನ ಗೆದ್ದಿರೋದಲ್ಲಿ ಬೆಂಗಾಲ್ ವಾರಿಯರ್ಸು. ಸೊ ತೆಲುಗು ಟೈಟನ್ಸ್ ಗೆದ್ದಿತ್ತು ಅಂತಂದರೆ ಅವ್ರಿಗೆ ಅಡ್ವಾಂಟೇಜ್ ಆಗೋಗ್ಬಿಟ್ಟಿರೋದು. ಸೊ ಥರ್ಡ್ ಫೋರ್ತ್ ಪೊಸಿಷನಲ್ಲಿ ಜಾಸ್ತಿ ಕ್ವಾಲಿಫೈ ಆಗೋದಕ್ಕೆ ನೆನ್ನೆ ಮ್ಯಾಚ್ ಸೋತಿರೋದ್ರಿಂದ ಇವಾಗ ಪುಲ್ ಬ್ಯಾಕ್ ಆಗಿದ್ರು ತೆಲುಗು ಟೈಟನ್ಸ್ ಅವರು. ಸೆಕೆಂಡ್ ಮ್ಯಾಚು ಇದಿದ್ದೇನೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವರ್ಸಸ್ ಪುಣೆ ರಿಪಲ್ಟನ್ಸು. ಇದರಲ್ಲಿ ಪುಣೆ ಗೆಲ್ಲಬೇಕು ಅಂತ ಅನ್ಕೊಂಡಿದ್ವಿ ಅಂಡ್ ಪುಣೆನೇ ಗೆದ್ದಿದೆ. ಅದು ಡಾಮಿನೇಟಿಂಗ್ ವಿಕ್ಟ್ರಿ 33-57 ಹೆವಿ ಪೊಸಿಷನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಒಂದು ಸೆಟ್ ಬ್ಯಾಕ್ ಹಿಂದೆಗಡೆ ಉಳ್ಕೊಂಡಿದ್ದಾರೆ. ಮೂರನೇ ಮ್ಯಾಚು ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲೆವಾಸ್. ಇದರಲ್ಲಿ ಗುಜರಾತ್ ಜೈಂಟ್ಸ್ ಗೆಲ್ಲಬೇಕು ಅಂತ ಹೇಳಿದೆ ಅಂಡ್ ಅದೇ ತರ ಗುಜರಾತ್ ಜೈಂಟ್ಸ್ 42-35 ಅಂತರದಲ್ಲಿ ಗೆದ್ದಿದ್ದಾರೆ. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಈ ಮೂರು ಮ್ಯಾಚು ನಮ್ಮ ಕಡೆ ಆದ ಮೇಲೆ ಬೆಂಗಳೂರು ಬುಲ್ಸ್ ಪರವಾಗಿ ಆದ ನಂತರ ಈ ಕಡೆ ಪುಣೆ ರಿಪಲ್ಟನ್ಸು ಜೊತೆಗೆ ಗುಜರಾತ್ ಜೈಂಟ್ಸು ಆ್ಯಂಡ್ ಫಸ್ಟ್ ಮ್ಯಾಚ್ ಗೆದ್ದವ್ರು ಯಾರು ಬೆಂಗಾಲ್ ವಾರಿಯರ್ಸು. ಮೂರು ಟೀಮ್ಗಳು ಗೆಲ್ಲೋದ್ರ ಮೂಲಕ ಬೆಂಗಳೂರು ಬುಲ್ಸ್ಗೆ ಸಿಕ್ಕಾಪಟ್ಟೆ ಒಂಥರ ಅಡ್ವಾಂಟೇಜ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಮ್ಯಾಮ್. ಇವತ್ತು ಫಸ್ಟ್ ಮ್ಯಾಚ್ ಬೇರೆ ಬೆಂಗಳೂರು ಬುಲ್ಸ್ ನೋಡಿದ್ದೆ. ಪಾಯಿಂಟ್ಸ್ ಟೇಬಲ್ನ ಕರೆಂಟ್ಲಿ ನೋಡ್ತು ಅಂತಂದರೆ ಇವಾಗ ನೋಡಿ ತೆಲುಗು ಟೈಟನ್ಸು ಆಲ್ಮೋಸ್ಟ್ ನಮ್ಮ ಸಮಕ್ಕೆ ಬಂದುಬಿಟ್ಟಿದ್ದಾರೆ. 6 ಮ್ಯಾಚ್ನ ಸೋತಿದ್ದಾರೆ. ಮುಂಚೆ ಆಗಿತ್ತು ಅಂದರೆ 13 ಮ್ಯಾಚು 5 ಮ್ಯಾಚ್ನ ಸೋಲೋ ಥರ ಇತ್ತು. ಜೊತೆಗೆ ಸೀನು 9 ಮ್ಯಾಚ್ನ ಗೆದ್ಬಿಟ್ಟು ಮೇಲ್ಗಡೆ ಹೋಗೋ ಥರ ಇತ್ತು. ಸೊ ಇವಾಗ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ನ ಗೆಲ್ತು ಅಂತಂದರೆ ಬರ್ತಾರೆ 3ನೇ ಪೊಸಿಷನ್ಗೆ ಕ್ಲೈಮ್ ಮಾಡ್ತಾರೆ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದೀವಿ ನಾವು ಬೆಂಗಳೂರು ಬುಲ್ಸ್ ಗೆದ್ದೇ ಗೆಲ್ತಾರೆ ಅಂತ. ಈ ಸೀಸನ್ ಆಲ್ರೆಡಿ ಪಟ್ನಾ ಪೈರೇಟ್ಸ್ ಮೇಲೆ ಒಂದು ಮ್ಯಾಚ್ನ 30-38 ಪಾಯಿಂಟ್ ಡಿಫ್ರೆನ್ಸಲ್ಲಿ ಹೊಡೆದಿದ್ದೀವಿ ಸೀಸನ್ ಸ್ಟಾರ್ಟಿಂಗಲ್ಲೇ. ಬಟ್ ಇವಾಗ ಹೈಲಿ ಪಂಪ್ಡ್ ಅಪ್ ಆಗಿರುವಂಥ ಬೆಂಗಳೂರು ಬುಲ್ಸ್ ಇನ್ನೂ ಕಂಫರ್ಟಬಲ್ ಆಗಿ ಗೆಲ್ತಾರೆ. ಯಾವ ರೀತಿ ಪುಣೆ ರಿಪಲ್ಟನ್ಸ್ ಗೆದ್ರೋ ಆ ಥರ ಗೆದ್ಬಿಟ್ಟು ಆರಾಮಾಗಿ ಒಂಥರ ಈ ಪಾಯಿಂಟ್ ಡಿಫ್ರೆನ್ಸ್ನ ಜಾಸ್ತಿ ಮಾಡ್ಕೊತಾರೆ, ಇನ್ನೂ ಕ್ಲೈಮ್ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಈ ಮ್ಯಾಚು ಥರ್ಡ್ ಪೊಸಿಷನ್ಗೆ ಹೋಗಬಹುದು, ಎಲ್ಲ ಸಾಧ್ಯತೆ ಇದೆ. ಆ್ಯಂಡ್ ಸ್ಕೋರ್ ಡಿಫ್ರೆನ್ಸನ್ನು ಕೂಡ ಇಲ್ಲಿ ತೆಲುಗು ಟೈಟನ್ಸ್ಗಿನ್ನ ಬೆಟರ್ ಮಾಡ್ಕೊತಾರೆ ಈ ಮ್ಯಾಚ್ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೀಕ್ ಆಪೋನೆಂಟು ಇವರು ಪಟ್ನಾ ಪೈರೇಟ್ಸು ಟೇಬಲ್ ಬಾಟಮಲ್ಲಿದ್ದಾರೆ. ಅವ್ರ ಮೇಲೆ ನೋಡಿಲ್ಲ ಅಂತಂದ್ರೆ ಇನ್ಯಾರ ಮೇಲೆ. ಇವತ್ತಿನ ಮ್ಯಾಚ್ಗಳು ಬೆಂಗಳೂರು ಬುಲ್ಸ್ ಪಟ್ನಾ ಪೈರೇಟ್ಸ್. ಈ ಮ್ಯಾಚ್ ಅಭ್ಯಸ್ತೆ ಬೆಂಗಳೂರು ಬುಲ್ಸ್ ಗೆಲ್ಲಬೇಕು ಅಂಡ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಹೈಟ್ರಿಕ್ ಮ್ಯಾಚ್ಗಳು ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಅದರಿಂದ ಗೆಲ್ಲಬೇಕು. ಡಾಮಿನೇಟ್ ಅಂತೂ ಲಾಸ್ಟ್ 2 ಮ್ಯಾಚ್ ಅಂತೂ ಕಡಕ್ ಆಗಿ ಮಾಡಿದ್ರೆ ಸ್ಕೋರ್ ಡಿಫ್ರೆನ್ಸ್ ಸೈಕಾಗಿ ಏರಿಸ್ಕೊಂಡಿದ್ದಾರೆ. ಆದ್ರಿಂದ ಈ ಮ್ಯಾಚ್ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸು ಹೈಲಿ ಇದೆ. ಈ ಮ್ಯಾಚ್ನ ಸೋತ್ಬಿಡ್ತು ಅಂದರೆ ಅದು ಬೆಂಗಳೂರು ಬುಲ್ಸ್ಗೆ ಅವಮಾನ. ಪಕ್ಕ 100% ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸು ಗುಳಿಗಳ ಫ್ಯಾನ್ಸ್ಗಳಿಗೆ. 2ನೇ ಮ್ಯಾಚ್ ತೆಲುಗು ಟೈಟನ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಆಡ್ತಿದ್ದಾರೆ. ಇವತ್ತು ಟ್ರಿಪಲ್ ಪಂಗ ಗೊತ್ತಿರೋ ಹಾಗೆ ನಿಮಗೆ 3 ಮ್ಯಾಚ್ ನಡೀತಾ ಇದೆ ನೆನ್ನೆ ಥರನೇ. ಆ್ಯಂಡ್ ಯು ಮುಂಬಾ ಮೇಲೆ ತೆಲುಗು ಟೈಟನ್ಸ್ ಆಡ್ತಾ ಇದ್ದಾರೆ. ಇಲ್ಲಿ ಯಾರಿಗೆದ್ರು ಕೂಡ ಸ್ವಲ್ಪ ತೊಂದರೆನೇ. ಬಟ್ ಯು ಮುಂಬಾ ಗೆಲ್ಲಿ, ಯಾಕಂದರೆ ನಾವು ಫಸ್ಟ್ ಮ್ಯಾಚ್ ಇನ್ ಕೇಸ್ ಏನಾದ್ರು ಗೆದ್ವಿ ಅಂತಾರೆ 9 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ನಾವು ಸ್ಕೋರ್ ಡಿಫ್ರೆನ್ಸ್ನ ಬೆಟರ್ ಮಾಡ್ಕೊಂಡಿಲ್ಲ ಇನ್ನು ತೆಲುಗು ಟೈಟನ್ಸ್ಗೆ ಕಂಪೇರ್ ಮಾಡ್ತು ಅಂದರೆ. ಆದ್ದರಿಂದ ನಾವು ಥರ್ಡ್ ಪೊಸಿಷನ್ಗೆ ಹೋಯ್ತು ಅಂದರೆ ಇವರನ್ನು ತೆಲುಗು ಟೈಟನ್ಸ್ ಮತ್ತೆ ಗೆದ್ಬಿಟ್ರು ಅಂತಂದರೆ ಅವ್ರು ಥರ್ಡ್ ಪೊಸಿಷನ್ಗೆ ಹೋಗ್ತಾರೆ, ಮತ್ತೆ ನಾವು ಫೋರ್ತ್ ಪೊಸಿಷನ್ಗೆ ಬರ್ತೀವಿ. ಇಲ್ಲಾಂದ್ರೆ ಯು ಮುಂಬಾ ಗೆಲ್ತು ತೆಲುಗು ಟೈಟನ್ಸ್ ಮೇಲೆ ಅಂತಂದರೆ ನಾವು ಥರ್ಡ್ ಪೊಸಿಷನಲ್ಲೇ ರಿಟೈನ್ ಆಗ್ತೀವಿ ನಾವು ಗೆದ್ವಿ ಅಂತ ಅಂದರೆ. ಸ್ಕೋರ್ ಡಿಫ್ರೆನ್ಸು ನಮ್ಗೆ ಸ್ವಲ್ಪ ಕಮ್ಮಿ ಇರೋದ ತೆಲುಗು ಟೈಟನ್ಸ್ಗೆ. ನೋಡೋಣ ಅದೇನಾಗುತ್ತೆ ಅಂತ. ಯು ಮುಂಬಾದವರು ಇಲ್ಲಿ ಗೆದ್ಬಿಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ತೆಲುಗು ಟೈಟನ್ಸು ಲಾಸ್ಟ್ ಮ್ಯಾಚ್ ಟೈ ಬ್ರೇಕರ್ 45-45 ಸಖತ್ತಾಗಿ ಆಡ್ಬಿಟ್ಟು ಬರ್ತಾ ಇದ್ದಾರೆ. ಇಲ್ಲಿ ಯು ಮುಂಬಾದವರು ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕೂಗಿದೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಅಜೀಬಾಗಿ ಸೋತಿದ್ದಾರೆ. ಸಿಕ್ಕಾಪಟ್ಟೆ ಹೆವಿ ಮಾರ್ಜಿನಿಂದ ಅಜೀಬಾಗಿ ಎಷ್ಟು 25 ಪಾಯಿಂಟ್ ಹೊಡೆದಿದ್ರು, ಅವ್ರು 45 ಪಾಯಿಂಟ್ನ ಹೊಡೆದಿದ್ರು. ಆ ಥರ ಅಜೀಬಾಗಿ ಸೋತಿರುವಂಥ ಯು ಮುಂಬಾ ಕಾನ್ಫಿಡೆನ್ಸ್ ಲೋ ಇರುವಂಥ ಯು ಮುಂಬಾ ತೆಲುಗು ಟೈಟನ್ಸ್ಗೆ ಹೊಡಿತಾರೆ ಅಂತ ನಂಗೆ ಅನ್ನಿಸ್ತಿಲ್ಲ. ಬಟ್ ಯು ಮುಂಬಾ ಹೊಡಿತು ಅಂತಂದರೆ ಬೆಂಗಳೂರು ಬುಲ್ಸ್ಗೆ ಒಂಥರ ಅಡ್ವಾಂಟೇಜ್ ಆಗುತ್ತೆ. 3ನೇ ಮ್ಯಾಚ್ UP ಯೋಧಾಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸು. ಈ ಮ್ಯಾಚ್ UP ಯೋಧಾಸ್ ಗೆಲ್ಲಿ ಅಂತ ಕೇಳ್ಕೊಳ್ಳಿ. ಯಾಕಂದರೆ ಹರಿಯಾಣ ಸ್ಟೀಲರ್ಸು 8 ಮ್ಯಾಚ್ನ ಗೆದ್ದಂಗೆ ಆಗ್ಬಿಡುತ್ತೆ. ಸೊ ಬಾಟಮಲ್ಲೇ ಅವ್ರು ಕಿತ್ತಾಟ ಮಾಡ್ಕೊತಾ ಇರಲಿ, ಮೇಲ್ಗಡೆ ಬರೋದು ಬೇಡ. 8 ಮ್ಯಾಚ್ನ ಗೆದ್ರು ಅಂದರೆ ನಮ್ಮ ಲೆವೆಲ್ಲಿಗೆ ಬಂದುಬಿಡ್ತಾರೆ. ಹೌದು 15 ಮ್ಯಾಚ್ನ ಆಡ್ದಂಗೆ ಆಗುತ್ತೆ. ಕಾಂಪಿಟೇಷನಲ್ಲಿ ನಮಗಿನ ಸ್ವಲ್ಪ ಕಮ್ಮಿನೇ ಇರ್ತಾರೆ. ಬಟ್ ಆದರೂ ನಾವು ಮ್ಯಾಚ್ ಮಾಡ್ಬೋದು. ಇನ್ ಕೇಸ್ ನಾವೇನಾದ್ರು ಒಂದು ಮ್ಯಾಚ್ನ ಸೋಲ್ತು ಅಂತಂದರೆ ಹೌದು ಸ್ಕೋರ್ ಡಿಫ್ರೆನ್ಸು ಕೂಡ ನೆಗೆಟಿವ್ ಆಗಿದೆ ಹರಿಯಾಣ ಸ್ಟೀಲರ್ಸ್ದು. ಬಟ್ ಟು ಬಿ ಇನ್ ದ ಸೇಫರ್ ಸೈಡು ಕೆಳಗಡೆನೇ ಅವ್ರು ಕಿತ್ತಾಡ್ಕೊಳ್ಳಿ, ನಾವು ಮೇಲ್ಗಡೆ ಜಾಸ್ತಿ ಕಿತ್ತಾಡೋದು ಬೇಡ, ಸ್ವಲ್ಪ ಕಂಫರ್ಟಬಲ್ ಪೊಸಿಷನ್ಗೆ ಹೋಗೋಣ ಅಂತ ಕೆಳಗಡೆ ಕಿತ್ತಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಇಷ್ಟನೇ. ಅದರಿಂದ ಇಲ್ಲೇನಾದ್ರೂ ಇವ್ರು ಗೆಲ್ತು UP ಯೋಧಾಸ್ ಗೆಲ್ತು ಅಂದರೆ 7 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಅವರು ಕೂಡ ಸ್ವಲ್ಪ ಕಾಂಪಿಟೇಷನಲ್ಲಿ ಮೇಲ್ಗಡೆ ಬರ್ತಾರೆ. ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋದು ಯಾರು ಅಂತಂದರೆ ಇಲ್ಲಿ ಟಾಪ್ 4 ಟೀಮ್ಸ್ಗಳು ತೆಲುಗು ಟೈಟನ್ಸು, ಬೆಂಗಳೂರು ಬುಲ್ಸು, ಪುಣೆ ರಿಪಲ್ಟನ್ಸ್ ಆ್ಯಂಡ್ ದಬಾಂಗ್ದಲ್ಲಿ ಸಿಕ್ಕಾಪಡೆ ಕಂಫರ್ಟಬಲು. ಆ್ಯಂಡ್ ಯು ಮುಂಬಾ ಸ್ಟ್ರಗಲಿಂಗ್ ಇದ್ದಾರೆ.
ಹರಿಯಾಣ ಸ್ಟೀಲರ್ಸು ಪರವಾಗಿಲ್ಲ, ಗುಜರಾತ್ ಜೈಂಟ್ಸು ಸಗದಾಗಿ ಆಡ್ತಾ ಇದ್ದಾರೆ, ರೀಸೆಂಟಾಗಿ ಹೌಳಿ ಮಾಡ್ಕೊಂಡು 2 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ UP ಓದರ್ಸ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಕೂಡ ಸಗದಾಗಿ ಗೆಲ್ತಾ ಇದ್ದಾರೆ. ತಮಿಳ್ ತಲೆವಾಸು ಕುಸ್ತಿ ಬಿದ್ದಿದ್ದಾರೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ ತಮಿಳ್ ತಲೆವಾಸು. ಅವರು ಮೇಲ್ಗಡೆ ಬರುವಂಥವ್ರು ಕೆಳಗಡೆ ಹೋಗ್ತಾ ಇದ್ದಾರೆ, ಡೌನ್ ಟು ಡಲ್ಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕೂಡ ಡೌನ್ ಟು ಡಲ್ಸ್ ಆಗ್ತಾ ಇದ್ದಾರೆ. ಬೆಂಗಾಲ್ ವಾರಿಯರ್ಸ್ ಸ್ವಲ್ಪ ಮೇಲ್ಗಡೆ ಬಂದಿದ್ದಾರೆ, ಸಕದಾಗಿ ಆಡ್ತಿದ್ದಾರೆ ರೀಸೆಂಟಾಗಿ, ಯಾಕಂದ್ರೆ ಈ ಮ್ಯಾಚ್ ನಿನ್ನೆ ಮ್ಯಾಚ್ ಗೆದ್ರಲ್ಲಪ್ಪ. ಪಟ್ನಾ ಪೈರೇಟ್ಸ್ ಡೌನ್ ಟು ಡಲ್ಸ್ ಆಗ್ತಾ ಇದ್ದಾರೆ. ಪಟ್ನಾ ಪೈರೇಟ್ಸ್ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರುತ್ತೆ ಈ ಟೂರ್ನಮೆಂಟಲ್ಲಿ. ಜೊತೆಗೆ ಬೆಂಗಾಲ್ ವಾರಿಯರ್ಸ್ ಕೊಟ್ಟಿದ್ದಾರೆ, ಬಟ್ ಅವ್ರಿಗಿನ್ನ ವರ್ಸ್ಟ್ ಆಗಿರೋದು ಪಟ್ನಾ ಪೈರೇಟ್ಸು. ಅವ್ರ ಮೇಲೆ ಇವತ್ತು ನಮ್ಮ ಮ್ಯಾಚ್ ಇರುವಂಥದ್ದು, ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಸ್ಕೋರ್ ಡಿಫ್ರೆನ್ಸ್ ಜಾಸ್ತಿ ಆಗುವಂಥ ಮ್ಯಾಚು. ಲಾಸ್ಟ್ ಮ್ಯಾಚ್ ಒಂದು 21 ಪಾಯಿಂಟ್ ಡಿಫ್ರೆನ್ಸ್ ಹೊಡೆದಿದ್ವಿ, ಲಾಸ್ಟ್ ಮ್ಯಾಚ್ 11 ಪಾಯಿಂಟ್ ಡಿಫ್ರೆನ್ಸ್ ಹೊಡೆದಿದ್ವಿ. ಈ ಮ್ಯಾಚ್ನು ಕೂಡ ಅದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.